Hi friends, welcome to ಕಲಿಯೋಣ. ನಾವು ಇವತ್ತು VTU DBMS ಲ್ಯಾಬ್ ಅಲ್ಲಿರುವ 4ನೇ ಪ್ರೋಗ್ರಾಮ್ ಕಾಲೇಜ್ ಡೇಟಾಬೇಸ್ ಕ್ವೆರೀಸ್ ನ ಹೇಗೆ ಬರೆಯೋದು ಅಂತ ಕಲಿಯೋಣ ಬನ್ನಿ. ನಾವು ಈಗಾಗಲೇ ಸಿಲೆಬಸ್ ಪ್ರಕಾರ ಮೊದಲನೇ 3 ಪ್ರೋಗ್ರಾಮ್ ಕ್ವೆರೀಸ್ ನ ಹೇಗೆ ಬರೆಯೋದು ಅಂತ ನೋಡಿದೀವಿ. ಇವತ್ತು ಕಾಲೇಜ್ ಡೇಟಾಬೇಸ್ ಕ್ವೆರೀಸ್ ನ ಹೇಗೆ ಬರೆಯೋದು ಅಂತ ನೋಡೋಣ. ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ವೆಬ್ಸೈಟ್ kalyona.com ವಿಸಿಟ್ ಮಾಡಿ. ಅಲ್ಲಿ ಈ ಕೋರ್ಸ್ ಜೊತೆಗೆ ವೈವಾ ಕ್ವೆಶನ್ಸ್ ಮತ್ತೆ ಇನ್ನ ಹೆಚ್ಚು ಡಿಸ್ಕಷನ್ಸ್ ಇರತ್ತೆ. ಹಾಗೆ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅಂತ ನೋಡೋಣ. ಕನ್ಸಿಡರ್ ದ ಸ್ಕೀಮಾ ಫಾರ್ ಕಾಲೇಜ್ ಡೇಟಾಬೇಸ್. ಒಂದು ಕಾಲೇಜ್ ಡೇಟಾಬೇಸ್ ಕ್ರಿಯೇಟ್ ಮಾಡಿ ಅದರಲ್ಲಿ ಈ ತರ ಟೇಬಲ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್, ಸೆಮಿಸ್ಟರ್ ಸೆಕ್ಷನ್, ಕ್ಲಾಸ್, ಕೋರ್ಸ್ ಮತ್ತೆ ಇಂಟರ್ನಲ್ ಮಾರ್ಕ್ಸ್. ನಾವು ಈ ಎಲ್ಲ ಟೇಬಲ್ಸ್ ನ ಈಗ ಕ್ರಿಯೇಟ್ ಮಾಡೋಣ. ಮೊದಲು ನಾನು ಸ್ಟೂಡೆಂಟ್ ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್. ಇಲ್ಲಿ ಕಾಲಮ್ಸ್ ಏನೇನಿರಬೇಕು? USN varchar ಅಂತ ತಗೊಳ್ಳೋಣ. ಯಾಕೆಂದ್ರೆ ಅದರಲ್ಲಿ 1BI 11 CS 101 ಈ ತರ ನಂಬರ್ಸ್ ಮತ್ತೆ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅದು varchar ಅಂತ ತಗೊಂತೀನಿ. ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ಸ್ ಇರಬಹುದು. ಹಾಗೆ ಇಲ್ಲಿ ಅದನ್ನ ಅಂಡರ್ಲೈನ್ ಮಾಡಿರೋದ್ರಿಂದ ಅದು ಪ್ರೈಮರಿ ಕೀ, ಅದಕ್ಕೆ ಪ್ರೈಮರಿ ಕೀ ಅಂತ ಕೊಡ್ಬೇಕು. ನೆಕ್ಸ್ಟ್ ಸ್ಟೂಡೆಂಟ್ ನೇಮ್, ಅದು ಕೂಡ ಸ್ಟ್ರಿಂಗ್ ಇರೋದ್ರಿಂದ varchar ಮ್ಯಾಕ್ಸಿಮಮ್ 25 ಕ್ಯಾರೆಕ್ಟರ್ಸ್ ಇರಬಹುದು ಅಂತ ಕೊಡ್ತೀನಿ. ನೆಕ್ಸ್ಟ್ ಅಡ್ರೆಸ್, ಅದು ಕೂಡ varchar 25 ಕ್ಯಾರೆಕ್ಟರ್ಸ್ ಇರಬಹುದು ಅಂತ ಕೊಡ್ತೀನಿ. ಈಗ ಫೋನ್, ಅದೊಂದು ನಂಬರ್ ಇರೋದ್ರಿಂದ ಇಂಟೀಜರ್. ಲಾಸ್ಟ್ ಅಲ್ಲಿ ಜೆಂಡರ್, ಅದು ನಾನು M ಅಥವಾ F ಅಂತ ಡಿಫೈನ್ ಮಾಡೋದ್ರಿಂದ ಕ್ಯಾರೆಕ್ಟರ್ ಅಂತ ಇಲ್ಲಿ ಡಿಫೈನ್ ಮಾಡಬಹುದು. ಈಗ ಕ್ಲೋಸ್ ಮಾಡಿ ಸೆಮಿಕೋಲನ್ ಕೊಡ್ಬೇಕು. ನಮ್ ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಆಯ್ತು. ಈಗ ನಾವು ಟೇಬಲ್ ಡಿಸ್ಕ್ರಿಪ್ಷನ್ ನೋಡಬಹುದು. DESC ಸ್ಟೂಡೆಂಟ್ ಅಂತ ಕೊಟ್ರೆ ನಾವು ಕ್ರಿಯೇಟ್ ಮಾಡಿರೋ ಟೇಬಲ್ ನಮ್ಗೆ ಈ ತರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ನಾವು ಸೆಮಿಸ್ಟರ್ ಸೆಕ್ಷನ್ ಟೇಬಲ್ ನ ಕ್ರಿಯೇಟ್ ಮಾಡೋಣ. ನಾನು ಈಗಾಗಲೇ ಈ ಕ್ರಿಯೇಟ್ ಟೇಬಲ್ ಸ್ಕ್ರಿಪ್ಟ್ಸ್ ನ ಗಿಟ್ ಹಬ್ ಅಕೌಂಟ್ ಅಲ್ಲಿ ಹಾಕಿದ್ದೀನಿ. ಆ ಲಿಂಕ್ ನ ಈ ಕೋರ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಸೆಮಿಸ್ಟರ್ ಸೆಕ್ಷನ್ ಟೇಬಲ್ ಅಲ್ಲಿ ಕಾಲಮ್ಸ್ ಏನೇನಿರಬೇಕು? ಒಂದು ID, ಸೆಮಿಸ್ಟರ್ ಮತ್ತೆ ಸೆಕ್ಷನ್. ಇಲ್ಲಿ ಈ SSID ಅನ್ನೋದು ಪ್ರೈಮರಿ ಕೀ ಆಗಿ ಇರತ್ತೆ. ನೆಕ್ಸ್ಟ್ ನಾವು ಕ್ಲಾಸ್ ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಕ್ಲಾಸ್ ಟೇಬಲ್ ಅಲ್ಲಿ USN ಮತ್ತೆ ಸೆಮಿಸ್ಟರ್ ಸೆಕ್ಷನ್ ID ಕಾಲಮ್ಸ್ ಆಗಿ ಇರಬೇಕು. ಇಲ್ಲಿ USN ಪ್ರೈಮರಿ ಕೀ ಆಗಿ ಇರತ್ತೆ. ಹಾಗೆ ಈ USN ಕಾಲಮ್ ಸ್ಟೂಡೆಂಟ್ ಟೇಬಲ್ ಅಲ್ಲಿರುವ USN ಕಾಲಮ್ಗೆ ರೆಫರ್ ಆಗಬೇಕು. ಅದಕ್ಕೆ ಅದನ್ನ ಫಾರಿನ್ ಕೀ ಅಂತ
ಡಿಫೈನ್ ಮಾಡಬೇಕು. ಅದೇ ರೀತಿ ಈ SSID ಕಾಲಮ್ ಕೂಡ ಸೆಮಿಸ್ಟರ್ ಸೆಕ್ಷನ್ ಅಲ್ಲಿರುವ SSID ಕಾಲಮ್ಗೆ ರೆಫರ್ ಆಗಬೇಕು. ಅದಕ್ಕೆ ಅದನ್ನು ಫಾರಿನ್ ಕೀ ಅಂತ ಡಿಫೈನ್ ಮಾಡಬೇಕು. ಈಗ ಕ್ಲಾಸ್ ಟೇಬಲ್ ಕೂಡ ನಾವು ಕ್ರಿಯೇಟ್ ಮಾಡ ಆಯ್ತು. ಅದರ ಡಿಸ್ಕ್ರಿಪ್ಷನ್ ನೋಡಬೇಕು ಅಂದ್ರೆ DESC ಕ್ಲಾಸ್ ಅಂತ ನಾವು ಕ್ವೆರಿನ ರನ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಟೇಬಲ್ ನ ಕ್ರಿಯೇಟ್ ಮಾಡೋಣ. ನೀವು ಸಬ್ಜೆಕ್ಟ್ ಅಂತನಾದ್ರೂ ಮಾಡಬಹುದು ಅಥವಾ ಕೋರ್ಸ್ ಅಂತ ಕೂಡ ಮಾಡಬಹುದು. ಇಲ್ಲಿ ಸಬ್ಜೆಕ್ಟ್ ಟೇಬಲ್ ಅಲ್ಲಿ ಸಬ್ಜೆಕ್ಟ್ ಕೋಡ್, ಟೈಟಲ್, ಸೆಮಿಸ್ಟರ್ ಮತ್ತೆ ಕ್ರೆಡಿಟ್ಸ್ ಈ 4 ಕಾಲಮ್ ಇರುತ್ತೆ. ಇಲ್ಲಿ ಸಬ್ಜೆಕ್ಟ್ ಕೋಡ್ ಪ್ರೈಮರಿ ಕೀ ಆಗಿ ಇರುತ್ತೆ. ನೆಕ್ಸ್ಟ್ ಇಂಟರ್ನಲ್ ಮಾರ್ಕ್ಸ್ ಟೇಬಲ್ ನ ಕ್ರಿಯೇಟ್ ಮಾಡಬೇಕು. ಈ ಇಂಟರ್ನಲ್ ಮಾರ್ಕ್ಸ್ ಟೇಬಲ್ ಅಲ್ಲಿ USN, ಸಬ್ಜೆಕ್ಟ್ ಕೋಡ್ ಮತ್ತೆ ಸೆಕ್ಷನ್ ID ಹಾಗೆ ಟೆಸ್ಟ್ 1, ಟೆಸ್ಟ್ 2 ಮತ್ತೆ ಟೆಸ್ಟ್ 3 ಮಾರ್ಕ್ಸ್ ನ ಸ್ಟೋರ್ ಮಾಡೋದಕ್ಕೆ ಕಾಲಮ್ಸ್, ಲಾಸ್ಟ್ ಅಲ್ಲಿ ಫೈನಲ್ ಇಂಟರ್ನಲ್ಸ್ ಆವರೇಜ್ ಮಾರ್ಕ್ಸ್ ನ ಸ್ಟೋರ್ ಮಾಡೋದಕ್ಕೆ ಒಂದು ಕಾಲಮ್ ಇರಬೇಕು. ಇಲ್ಲಿ ಪ್ರೈಮರಿ ಕೀ, ಸಬ್ಜೆಕ್ಟ್ ಕೋಡ್, USN ಮತ್ತೆ ಸೆಕ್ಷನ್ ID ಇದು 3 ಆಗಿರತ್ತೆ. ಅದಕ್ಕೆ ಇದನ್ನ ಕಾಂಪೋಸಿಟ್ ಪ್ರೈಮರಿ ಕೀ ಅಂತಾನೂ ಹೇಳಬಹುದು. ಹಾಗೆ ನಮ್ USN ಸ್ಟೂಡೆಂಟ್ ಟೇಬಲ್ ಗೆ ರೆಫರ್ ಆಗಬೇಕು, ಸಬ್ಜೆಕ್ಟ್ ಕೋಡ್ ಸಬ್ಜೆಕ್ಟ್ ಟೇಬಲ್ ಗೆ ರೆಫರ್ ಆಗಬೇಕು, ಸೆಕ್ಷನ್ ID ಸೆಮಿಸ್ಟರ್ ಸೆಕ್ಷನ್ ಟೇಬಲ್ ಗೆ ರೆಫರ್ ಆಗಬೇಕು. ಅದಕ್ಕೆ ಇದು 3 ಫಾರಿನ್ ಕೀ ಅಂತ ಡಿಫೈನ್ ಮಾಡಬೇಕು. ಈಗ ನಾವು ನಮ್ಗೆ ಬೇಕಾಗಿರೋ ಎಲ್ಲಾ ಟೇಬಲ್ಸ್ ನ ಕ್ರಿಯೇಟ್ ಮಾಡಿ ಆಯ್ತು. ಈಗ ಅದಕ್ಕೆ ಕೆಲವೊಂದು ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಬೇಕು. ನಾನು ಇನ್ಸರ್ಟ್ ಸ್ಟೇಟ್ಮೆಂಟ್ಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ತರ ಸ್ಯಾಂಪಲ್ ಡೇಟಾನ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಇನ್ಸರ್ಟ್ ಕ್ವೆರಿಯಲ್ಲಿ ಒಂದು USN, ನೇಮ್, ಅಡ್ರೆಸ್ ಹಾಗೆ ಒಂದು ಫೋನ್ ನಂಬರ್ ಮತ್ತೆ ಜೆಂಡರ್ ಈ ಎಲ್ಲಾ ವ್ಯಾಲ್ಯೂಸ್ನು ಕಳಿಸ್ತಾ ಇದ್ದೀನಿ. ಇಲ್ಲಿ ನೀವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೋಡಿದ್ರೆ ಇಲ್ಲಿ ಒಂದು USN ಮೆನ್ಷನ್ ಮಾಡಿ ಆ ಸ್ಟೂಡೆಂಟ್ ಡೀಟೇಲ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಒನ್ ಆಫ್ ದ USN ಅದು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ತರ ನಾವು ಡೇಟಾನ ಇನ್ಸರ್ಟ್ ಮಾಡಬೇಕು. ನೆಕ್ಸ್ಟ್ ನಾವು ಸೆಮಿಸ್ಟರ್ ಸೆಕ್ಷನ್ ಗೆ ಸ್ವಲ್ಪ ಡೇಟಾ ಇನ್ಸರ್ಟ್ ಮಾಡ್ಕೊಂತೀನಿ. ಇಲ್ಲಿ ಸೆಮಿಸ್ಟರ್ ಸೆಕ್ಷನ್ ಗೆ ಒಂದು ID ಇರಬೇಕು. ಅದಕ್ಕೆ ನಾನು ಯಾವ ಸ್ಟ್ರೀಮ್ ಮತ್ತೆ ಯಾವ ಸೆಮಿಸ್ಟರ್ ಮತ್ತೆ ಯಾವ ಸೆಕ್ಷನ್ ಅನ್ನೋ ಎಲ್ಲಾ ಡೀಟೇಲ್ಸ್ ನ ಸೇರಿಸಿ ಒಂದು ID ತರ ಕ್ರಿಯೇಟ್ ಮಾಡ್ತಾ ಇದೀನಿ. ಸೊ ಇದು CSE ಬ್ರಾಂಚ್ 4th ಸೆಮಿಸ್ಟರ್ B ಸೆಕ್ಷನ್ ಅಂತ ಅರ್ಥ. ಈ ತರ ನೀವು IDs ಕ್ರಿಯೇಟ್ ಮಾಡಿ ಇನ್ಸರ್ಟ್ ಮಾಡಬಹುದು. ಈಗ ನೆಕ್ಸ್ಟ್ ನಾವು ಕ್ಲಾಸ್ ಟೇಬಲ್ಗೆ ಡೇಟಾನ ಇನ್ಸರ್ಟ್ ಮಾಡೋಣ. ಸೊ ಈ ಕ್ಲಾಸ್ ಟೇಬಲ್ ಅಲ್ಲಿ ನಾವು ಯಾವ ಸ್ಟೂಡೆಂಟ್ ಯಾವ ಸೆಮಿಸ್ಟರ್ ಯಾವ ಸೆಕ್ಷನ್ ಅಲ್ಲಿ ಇದ್ದಾರೆ ಅನ್ನೋ ಡೀಟೇಲ್ಸ್ ಬೇಕು. ಸೊ ಅದನ್ನ ಇನ್ಸರ್ಟ್ ಮಾಡ್ತೀವಿ. ಈ ಸ್ಟೂಡೆಂಟ್ USN ನಂಬರ್ ನ ಈ ಸೆಕ್ಷನ್ಗೆ ನಾವು ಮ್ಯಾಚ್ ಮಾಡ್ತಾ ಇದೀವಿ. ಸೊ ಆ ಡೀಟೇಲ್ಸ್ ನ ಕ್ಲಾಸ್ ಟೇಬಲ್ ಅಲ್ಲಿ ಈ ರೀತಿ ಇನ್ಸರ್ಟ್ ಮಾಡಿದೀವಿ. ನೆಕ್ಸ್ಟ್ ಸಬ್ಜೆಕ್ಟ್ ಟೇಬಲ್ಗೆ ಸ್ವಲ್ಪ ಡೇಟಾ ಬೇಕು. ಸೊ ಅದನ್ನ ಇನ್ಸರ್ಟ್ ಮಾಡೋಣ.
ನಾನು ಇಲ್ಲಿ ಮೋರ್ ದೆನ್ 15 ರೋಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೀವು ಮಿನಿಮಮ್ 5 ಮಾಡಲೇಬೇಕು. ಸೊ ನೀವು 5 to 10 ಮಾಡಿದ್ರು ಕೂಡ ಸಾಕಾಗತ್ತೆ. ಇಲ್ಲಿ ಸಬ್ಜೆಕ್ಟ್ ಟೇಬಲ್ ಅಲ್ಲಿ ಸಬ್ಜೆಕ್ಟ್ ಕೋಡ್, ಟೈಟಲ್, ಸೆಮಿಸ್ಟರ್ ಮತ್ತೆ ಎಷ್ಟು ಕ್ರೆಡಿಟ್ಸ್ ಅನ್ನೋ ಡೀಟೇಲ್ಸ್ ಬೇಕು. ಸೊ ಆ ಇನ್ಫಾರ್ಮೇಶನ್ ಇಲ್ಲಿ ನಾನು ಪಾಸ್ ಮಾಡ್ತಾ ಇದ್ದೀನಿ. ಈಗ ಲಾಸ್ಟ್ ಅಲ್ಲಿ ನಾವು ಇಂಟರ್ನಲ್ ಮಾರ್ಕ್ಸ್ ಟೇಬಲ್ಗೆ ಸ್ವಲ್ಪ ಡೇಟಾನ ಇನ್ಸರ್ಟ್ ಮಾಡಬೇಕು. ಸೊ ಅದನ್ನು ಕೂಡ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಈ ಸ್ಯಾಂಪಲ್ USN ಗೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋ ಡೇಟಾನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ನೀವು ನಾನು ಬರೀ ಟೆಸ್ಟ್ 1, ಟೆಸ್ಟ್ 2 ಮತ್ತೆ ಟೆಸ್ಟ್ 3 ಕಾಲಮ್ಸ್ಗೆ ಮಾತ್ರ ಇನ್ಸರ್ಟ್ ಮಾಡ್ತಾ ಇರೋದು. ನಾನು ಫೈನಲ್ ಇಂಟರ್ನಲ್ಸ್ ಆವರೇಜ್ ಕಾಲಮ್ಗೆ ಡೇಟಾನ ಇನ್ಸರ್ಟ್ ಮಾಡಿಲ್ಲ. ಯಾಕೆ ಅಂದ್ರೆ ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ಅವರು ಒಂದು ಕ್ವೆರಿ ಬರೆಯಕ್ಕೆ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಫೈನಲ್ ಇಂಟರ್ನಲ್ಸ್ ಆವರೇಜ್ ಮಾರ್ಕ್ಸ್ ಅಂತ. ಅದಕ್ಕೆ ನಾನು ಈ ಇನ್ಸರ್ಟ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಅದನ್ನ ಇನ್ಸರ್ಟ್ ಮಾಡ್ತಾ ಇಲ್ಲ. ಈಗ ನಾವು ಒಂದೊಂದೇ ಕ್ವೆರಿನ ಬರೆಯಬೇಕು. ಮೊದಲನೇ ಕ್ವೆರಿ ನೋಡೋಣ. ಲಿಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಡೀಟೇಲ್ಸ್ ಸ್ಟಡಿಂಗ್ ಇನ್ 4th ಸೆಮಿಸ್ಟರ್ C ಸೆಕ್ಷನ್. ಅಂದ್ರೆ ಯಾವ್ಯಾವ ಸ್ಟೂಡೆಂಟ್ಸ್ 4th ಸೆಮಿಸ್ಟರ್ C ಸೆಕ್ಷನ್ ಅಲ್ಲಿ ಓದ್ತಾ ಇದ್ದಾರೋ ಅವ್ರ ಡೀಟೇಲ್ಸ್ ನ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸೆಲೆಕ್ಟ್ ಕ್ವೆರಿ ಬರೆಯೋಣ. ಸೆಲೆಕ್ಟ್, ನಮ್ಗೆ ಸ್ಟೂಡೆಂಟ್ ಎಲ್ಲಾ ಡೀಟೇಲ್ಸ್ ಬೇಕಾಗಿರೋದ್ರಿಂದ ಎಸ್ ಡಾಟ್ ಸ್ಟಾರ್ ಅಂತ ಕೊಡ್ತೀನಿ. ಸ್ಟಾರ್ ಅಂದ್ರೆ ಎಲ್ಲಾ ಕಾಲಮ್ ರಿಸಲ್ಟ್ಸ್ ತಗೊಳತ್ತೆ. ಎಸ್ ಅನ್ನೋದು ಸ್ಟೂಡೆಂಟ್ ಟೇಬಲ್ಗೆ ಅಲಿಯಾಸ್ ನೇಮ್. ಹಾಗೆ ನಮ್ಗೆ ಇಲ್ಲಿ 4th ಸೆಮಿಸ್ಟರ್ ಮತ್ತೆ C ಸೆಕ್ಷನ್ ಅನ್ನೋ ಡೀಟೇಲ್ಸ್ ಕೂಡ ಬೇಕು. ಅದ್ಯಾವ ಟೇಬಲ್ ಅಲ್ಲಿ ಇರತ್ತೆ? ಸೆಮಿಸ್ಟರ್ ಸೆಕ್ಷನ್ ಟೇಬಲ್ ಅಲ್ಲಿ ಇರತ್ತೆ. ಸೊ ಅದಕ್ಕೆ ಒಂದು ಅಲಿಯಾಸ್ ನೇಮ್ SS ಅಂತ ತಗೊಂಡಿನಿ. SS ಸೆಮ್ SS ಸೆಕ್. ಈ ಇಷ್ಟು ಕಾಲಮ್ಸ್ ನಮ್ಗೆ ಬೇಕಾಗುತ್ತೆ. ಸೊ ಯಾವ ಟೇಬಲ್ಸ್ ಇಂದ? ಫ್ರಮ್ ಸ್ಟೂಡೆಂಟ್ S, ಸೆಮಿಸ್ಟರ್ ಸೆಕ್ಷನ್ SS, ಹಾಗೆ ಕ್ಲಾಸ್. ಯಾಕಂದ್ರೆ ನಮ್ ಸ್ಟೂಡೆಂಟ್ ಮತ್ತೆ ಸೆಮಿಸ್ಟರ್ ಸೆಕ್ಷನ್ ಈ ಎರಡು ಟೇಬಲ್ನು ನಾವು ಜಾಯಿನ್ ಮಾಡೋದು ಕ್ಲಾಸ್ ಟೇಬಲ್. ಅದೆರಡರ ಇನ್ಫಾರ್ಮೇಶನ್ ನಮ್ಗೆ ಜಾಯಿನ್ ಮಾಡುತ್ತೆ. ಸೊ ಕ್ಲಾಸ್ C where S dot USN equals C dot USN and ನಮ್ ಸೆಮಿಸ್ಟರ್ ಸೆಕ್ಷನ್ ಟೇಬಲ್ ಮತ್ತೆ ಕ್ಲಾಸ್ ಟೇಬಲ್ಗೆ ಏನ್ ಕಾಮನ್ ಇದೆ? SSID. ಸೊ SSID equals C dot SSID ಮತ್ತೆ ಕಂಡೀಷನ್ ಏನು? SS dot SEM equals 4 and SS dot SEC equals C. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಕ್ವೆರಿ? ಸೊ ನಾನು ಇನ್ಸರ್ಟ್ ಮಾಡಿರೋ ಡೇಟಾ ಪ್ರಕಾರ ಈ ಸ್ಟೂಡೆಂಟ್ 4th ಸೆಮಿಸ್ಟರ್ C ಸೆಕ್ಷನ್ ಅಲ್ಲಿ ಇದ್ದಾರೆ ಅಂತ ಬಂತು. ಸೊ ನಾನು ಇನ್ಸರ್ಟ್ ಮಾಡಿರೋದ್ರಲ್ಲಿ ಒಂದೇ ರೋ ಈ ಕಂಡೀಷನ್ಗೆ ಮ್ಯಾಚ್ ಆಗೋದು. ಆ ಡೀಟೇಲ್ಸ್ ನಮ್ಗೆ ಇದು ರಿಟ್ರೀವ್ ಮಾಡುತ್ತೆ. ನೀವಿಲ್ಲಿ ನೋಡ್ತಾ ಇದ್ರೆ ಸ್ಟೂಡೆಂಟ್ ಟೇಬಲ್ ಇಂದ ಎಲ್ಲಾ ಡೀಟೇಲ್ಸ್ ನನ್ಗೆ ಇಲ್ಲಿ ಬಂದಿದೆ. USN, ನೇಮ್, ಅಡ್ರೆಸ್, ಫೋನ್, ಜೆಂಡರ್. ಅದರಿಂದ ನಾವು S ಡಾಟ್ ಸ್ಟಾರ್ ಅಂತ ಉಪಯೋಗಿಸಿದ್ದು. ಈಗ ಮುಂದಿನ ಕ್ವೆರಿ ನೋಡೋಣ. ಕಂಪ್ಯೂಟ್ ದ ಟೋಟಲ್ ನಂಬರ್ ಆಫ್ ಮೇಲ್ ಅಂಡ್ ಫೀಮೇಲ್ ಸ್ಟೂಡೆಂಟ್ಸ್ ಇನ್ ಈಚ್ ಸೆಮಿಸ್ಟರ್ ಅಂಡ್ ಇನ್ ಈಚ್ ಸೆಕ್ಷನ್. ಸೊ ಯಾವ್ಯಾವ ಸೆಮಿಸ್ಟರ್ ಅಲ್ಲಿ ಯಾವ್ಯಾವ ಸೆಕ್ಷನ್ ಅಲ್ಲಿ ಎಷ್ಟು ಮೇಲ್ ಸ್ಟೂಡೆಂಟ್ಸ್ ಮತ್ತೆ ಎಷ್ಟು ಫೀಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋ ಡೀಟೇಲ್ಸ್ ಬೇಕು. ಸೊ ಅದಕ್ಕೆ ಸೆಲೆಕ್ಟ್ ಕ್ವೆರಿ ಬರೆಯೋಣ. ಸೆಲೆಕ್ಟ್ SS dot SEM, ಯಾಕಂದ್ರೆ ನಮ್ಗೆ ಫಸ್ಟ್
ಸೆಮಿಸ್ಟರ್ ಮತ್ತೆ ಸೆಕ್ಷನ್ ಬೇಕು. SS ಡಾಟ್ ಸೆಕ್ಷನ್ ಮತ್ತೆ ಇಲ್ಲಿ ಜೆಂಡರ್ ಕೂಡ ಬೇಕು. ಅದ್ಯಾವ ಟೇಬಲ್ ಅಲ್ಲಿ ಇದೆ? ಸ್ಟೂಡೆಂಟ್ಸ್ ಟೇಬಲ್ ಅಲ್ಲಿ ಇರುತ್ತೆ. ಸೊ S ಡಾಟ್ ಜೆಂಡರ್ ಕೌಂಟ್ ಆಫ್ S ಡಾಟ್ ಜೆಂಡರ್. ಇಲ್ಲಿ ಈ ಕೌಂಟ್ ಆಫ್ S ಡಾಟ್ ಜೆಂಡರ್ಗೆ ನಾನು ಕಾಲಮ್ ನೇಮ್ ಕೊಡ್ತೀನಿ. ಸೊ ಆಸ್ ಕೌಂಟ್ ಅಂತ ಕೊಡ್ತೀನಿ. ನೀವು ಆ ಕಾಲಮ್ ನೇಮ್ ನ ಯಾವ ತರ ಬೇಕಾದ್ರೂ ಕೊಡ್ಬೋದು. ಟೋಟಲ್ ಅಂತ ಕೂಡ ಕೊಡ್ಬೋದು, ಇಲ್ಲ ಕೌಂಟ್ ಆಫ್ ಸ್ಟೂಡೆಂಟ್ಸ್ ಅಂತ ಕೂಡ ಕೊಡ್ಬೋದು. ನಾನು ಇಲ್ಲಿ ಸಿಂಪಲ್ ಆಗಿ ಕೌಂಟ್ ಅಂತ ಕೊಡ್ತಾ ಇದ್ದೀನಿ. ಫ್ರಮ್ ಯಾವ ಟೇಬಲ್ಸ್? ಸ್ಟೂಡೆಂಟ್ ಎಸ್, ಸೆಮಿಸ್ಟರ್ ಸೆಕ್ಷನ್ SS ಮತ್ತೆ ಕ್ಲಾಸ್ ಸಿ. ಇಲ್ಲಿ ಕಂಡೀಷನ್ ಏನು? ಮೊದಲು ಸ್ಟೂಡೆಂಟ್ ಟೇಬಲ್ ಅಲ್ಲಿರುವ USN should be equal to ಕ್ಲಾಸ್ ಟೇಬಲ್ ಅಲ್ಲಿರುವ USN and ನಮ್ಮ ಸೆಮಿಸ್ಟರ್ ಸೆಕ್ಷನ್ ಅಲ್ಲಿರುವ SSID should be equal to ಕ್ಲಾಸ್ ಟೇಬಲ್ ಅಲ್ಲಿರುವ SSID. ಇಲ್ಲಿ ನಾವು ಗ್ರೂಪ್ ಬೈ ಮೇಲ್ಸ್ ಅಂಡ್ ಫೀಮೇಲ್ಸ್ ಅಂತ ಮಾಡಬೇಕು. ಸೊ ಗ್ರೂಪ್ ಬೈ ಸೆಮಿಸ್ಟರ್ ಕಾಮ ಇಲ್ಲಿ ನಾವು SS ಡಾಟ್ ಸೆಮಿಸ್ಟರ್, ಯಾಕಂದ್ರೆ ಅದು ಸೆಮಿಸ್ಟರ್ ಸೆಕ್ಷನ್ ಟೇಬಲ್ ಅಲ್ಲಿ ಇರೋದು. SS ಡಾಟ್ ಸೆಕ್ಷನ್ ಕಾಮ S ಡಾಟ್ ಜೆಂಡರ್. ಇಲ್ಲಿ ನಾವು 3 ಕಾಲಮ್ಸ್ ಇಂದ ಗ್ರೂಪ್ ಮಾಡ್ತಾ ಇದ್ದೀವಿ. ಸೊ ಒಂದು ಸೆಮಿಸ್ಟರ್, ಒಂದು ಸೆಕ್ಷನ್ ಮತ್ತೆ ಜೆಂಡರ್. ಇಷ್ಟು ರಿಸಲ್ಟ್ ನಾವು ಆರ್ಡರ್ ಬೈ ಸೆಮ್ ಅಂತ ಕೊಡ್ತೀವಿ. ಸೊ ನಮಗ್ ಬರೋ ರಿಸಲ್ಟ್ ಸೆಟ್ ಸೆಮ್ ಕಾಲಮ್ ಅಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಆರ್ಡರ್ ಆಗಿ ಇರತ್ತೆ. ಈ ಕ್ವೆರಿನ ಎಕ್ಸಿಕ್ಯೂಟ್ ಮಾಡಿದಾಗ ನಮ್ಗೆ ರಿಸಲ್ಟ್ ಸೆಟ್ ಈ ತರ ಬರತ್ತೆ. ಸೊ ಇಲ್ಲಿ ಏನಾಯ್ತು? ಥರ್ಡ್ ಸೆಮ್ ಎ ಸೆಕ್ಷನ್ ಅಲ್ಲಿ ಮೇಲ್ ಒಬ್ರಿದ್ದಾರೆ, ಥರ್ಡ್ ಸೆಮ್ ಬಿ ಸೆಕ್ಷನ್ ಅಲ್ಲಿ ಮೇಲ್ ಒಬ್ರು, ಥರ್ಡ್ ಸೆಮ್ ಸಿ ಸೆಕ್ಷನ್ ಅಲ್ಲಿ ಫಿಮೇಲ್ ಒಬ್ರು. ಈ ತರ ಒಂದೊಂದು ಸೆಮಿಸ್ಟರ್ ಅಲ್ಲೂ ಒಂದೊಂದು ಸೆಕ್ಷನ್ ಅಲ್ಲೂ ಮೇಲ್ ಎಷ್ಟು ಜನ ಮತ್ತೆ ಫಿಮೇಲ್ ಎಷ್ಟು ಜನ ಅನ್ನೋದು ಡೀಟೇಲ್ಸ್ ಬರುತ್ತೆ. ಸೊ ಇದಕ್ಕೆ ನಾವು ಕೌಂಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಆ ಕ್ವೆರಿಗೆ ಗ್ರೂಪ್ ಬೈ ಕಂಡೀಷನ್ ಹಾಕಿದ್ವಿ. ಈಗ ನಮ್ ಮೂರನೇ ಕ್ವೆರಿ ಏನು ಅಂತ ನೋಡೋಣ. ಕ್ರಿಯೇಟ್ ಅ ವ್ಯೂ ಆಫ್ ಟೆಸ್ಟ್ 1 ಮಾರ್ಕ್ಸ್ ಆಫ್ ಸ್ಟೂಡೆಂಟ್ USN 1BI 15 CS 101 in all courses. ಸೊ ಆ ಸ್ಟೂಡೆಂಟ್ ಎಲ್ಲಾ ಕೋರ್ಸಸ್ ಅಲ್ಲಿ ಟೆಸ್ಟ್ 1 ಮಾರ್ಕ್ಸ್ ಏನೇನ್ ತೆಗ್ದಿದಾರೋ ಆ ಡೀಟೇಲ್ಸ್ ನ ಇಟ್ಕೊಂಡು ಒಂದು ವ್ಯೂ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ವ್ಯೂಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಮ್ಮ ಮೊದಲನೇ ಮತ್ತೆ ಎರಡನೇ ಪ್ರೋಗ್ರಾಮ್ ಅಲ್ಲಿ ನೋಡಿದೀವಿ. ಅದೇ ರೀತಿ ಕ್ರಿಯೇಟ್ ವ್ಯೂ ಸ್ಟೇಟ್ಮೆಂಟ್ ಬರಿಬೇಕು. ಕ್ರಿಯೇಟ್ ವ್ಯೂ, ಒಂದು ವ್ಯೂ ನೇಮ್ ಕೊಡೋಣ. ಸ್ಟೂಡೆಂಟ್ ಟೆಸ್ಟ್ 1 ಮಾರ್ಕ್ಸ್ ವಿ ಅಂತ ಕೊಡ್ತೀನಿ. ಆಸ್ ಸೆಲೆಕ್ಟ್ ಟೆಸ್ಟ್ 1 ಕಾಮ ಸಬ್ಜೆಕ್ಟ್ ಕೋಡ್, ಯಾಕಂದ್ರೆ ನಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದು ಬೇಕು. ಸೊ ಈ 2 ಕಾಲಮ್ಸ್ ನಮ್ಗೆ ಬೇಕಾಗತ್ತೆ. ಇದೆರಡು ಯಾವ ಟೇಬಲ್ ಅಲ್ಲಿರೋದು? IA marks where USN equals ಈ USN ಕೊಡ್ಬೇಕು. ಈ ಕ್ವೆರಿ ಎಕ್ಸಿಕ್ಯೂಟ್ ಮಾಡಿದಾಗ ವ್ಯೂ ಸಕ್ಸಸ್ಫುಲಿ ಕ್ರಿಯೇಟ್ ಆಯ್ತು. ಸೊ ಈ ವ್ಯೂ ಒಳಗಡೆ ನಾವು ಡೇಟಾನ ಯಾವ ರೀತಿ ನೋಡೋದು? ಸೆಲೆಕ್ಟ್ ಸ್ಟಾರ್ ಫ್ರಮ್ ವ್ಯೂ ನೇಮ್ ಅಂತ ಕೊಟ್ಟಾಗ ನಮ್ಗೆ ಆ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ಈ ಸಬ್ಜೆಕ್ಟ್ ಅಲ್ಲಿ ಇಷ್ಟ ಮಾರ್ಕ್ಸ್, ಈ ಸಬ್ಜೆಕ್ಟ್ ಅಲ್ಲಿ ಇಷ್ಟ ಮಾರ್ಕ್ಸ್ ಅನ್ನೋ ಡೀಟೇಲ್ಸ್ ನಾವು ಇಲ್ಲಿ ವ್ಯೂ ಅಲ್ಲಿ ಈ ರೀತಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಈಗ
ನಮ್ 4ನೇ ಕ್ವೆರಿ ನೋಡೋ ಟೈಮ್. Calculate the final IA marks and update the corresponding table for all students. ಫೈನಲ್ IA ಮಾರ್ಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಆವರೇಜ್ ಆಫ್ ಬೆಸ್ಟ್ ಟು ಟೆಸ್ಟ್ ಮಾರ್ಕ್ಸ್. ಇದೇ ರೀತಿ ನಿಮ್ ಕಾಲೇಜಲ್ಲೂ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಸೊ ಅವರು ಒಂದು ರೆಕಾರ್ಡ್ ಅಥವಾ ಒಂದು ಬುಕ್ ಅಲ್ಲಿ ಈ ಡೀಟೇಲ್ಸ್ ನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ನಾವು ಡೇಟಾ ಬೇಸ್ ಅಲ್ಲಿ ಕೂಡ ಈ ಎಲ್ಲಾ ಡೀಟೇಲ್ಸ್ ನ ಸ್ಟೋರ್ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ತೋರ್ಸೋದಕ್ಕೇನೆ ಈ ಕ್ವೆರಿ ಕೊಟ್ಟಿರೋದು. ಸೊ ಈ IA ಮಾರ್ಕ್ಸ್ ಟೇಬಲ್ ಅಲ್ಲಿ ನಮ್ಗೆ ಏನ್ ಡೇಟಾ ಇದೆ ಅಂತ ನೋಡೋಣ. ನಾವು ಮೊದಲೇ ಡೇಟಾನ ಇನ್ಸರ್ಟ್ ಮಾಡ್ಬೇಕಾದ್ರೆ ಬರೀ ಟೆಸ್ಟ್ ಮಾರ್ಕ್ಸ್ ಮಾತ್ರ ಇನ್ಸರ್ಟ್ ಮಾಡಿದ್ವಿ. ಈ ಫೈನಲ್ IA ಕಾಲಮ್ ಎಲ್ಲ ನಲ್ ಅಂತ ಇದೆ. ಸೊ ಇವಾಗ ನಾವು ಈ ಒಂದೊಂದು ರೋಗುನು ಈ ಟೆಸ್ಟ್ ಮಾರ್ಕ್ಸ್ ಅಲ್ಲಿ ಬೆಸ್ಟ್ 2 ತಗೊಂಡು ಅದ್ರೆರಡರಿಂದ ಆವರೇಜ್ ಕ್ಯಾಲ್ಕುಲೇಟ್ ಮಾಡಿ ಈ ಫೈನಲ್ IA ಮಾರ್ಕ್ಸ್ಗೆ ಅಪ್ಡೇಟ್ ಮಾಡಬೇಕು. ಅದಕ್ಕೆ ನಾವು ಒಂದೊಂದು ರೋಗುನು ಅಪ್ಡೇಟ್ ಕ್ವೆರಿ ಬರೀಬಹುದು. ಆದ್ರೆ ಅದಕ್ಕೆ ನಾವು ಎಷ್ಟೊಂದು ಕ್ವೆರೀಸ್ ಬರೀಬೇಕಾಗತ್ತೆ. ಸೊ ಅದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಒಂದು ಪ್ರೊಸೀಜರ್ ಬರೀಬಹುದು. ಸೊ ಆ ಪ್ರೊಸೀಜರ್ ಒಳಗಡೆ ನಾವು ಈ ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3 ಮಾರ್ಕ್ಸ್ ಮೂರಲ್ಲೂ ಬೆಸ್ಟ್ ತಗೊಂಡು ಆವರೇಜ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಫೈನಲ್ IA ಕಾಲಮ್ಗೆ ಅಪ್ಡೇಟ್ ಮಾಡೋದಕ್ಕೆ ಲಾಜಿಕ್ ನ ಬರೀಬಹುದು. ಸೊ ಇದನ್ನ ನಾವು PL/SQL ಕೋಡ್ ಅಲ್ಲಿ ಬರೀಬೇಕು. ಸೊ ಅದು ಹೇಗೆ ಬರೆಯೋದು ಅಂತ ನೋಡೋಣ. ಸೊ ನಾವು PL/SQL ಕೋಡ್ ನ ಈ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಮೊದಲು ಡಿಲಿಮಿಟರ್ / ಅಂತ ಒಂದು ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಅವಾಗ ಕಮಾಂಡ್ ಪ್ರಾಂಪ್ಟ್ಗೆ ಗೊತ್ತಾಗುತ್ತೆ, ಓಕೆ ಇವರು ಬರೀ MySQL ಕ್ವೆರಿ ಅಲ್ಲ PL/SQL ಕೋಡ್ ನ ಇವಾಗ ಬರೀತಾ ಇದ್ದಾರೆ ಅಂತ. ಸೊ ಈಗ ಪ್ರೊಸೀಜರ್ ಬರೆಯೋದು ಹೇಗೆ ಅಂತ ನೋಡೋಣ. ನಾನು ಆಲ್ರೆಡಿ ಈ ಪ್ರೊಸೀಜರ್ ಕೋಡ್ ನ ರೆಡಿ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಏನ್ ಮಾಡಿದ್ದೀನಿ ನೋಡೋಣ. ಒಂದು ಪ್ರೊಸೀಜರ್ ಕ್ರಿಯೇಟ್ ಮಾಡೋದಕ್ಕೆ ಮೊದಲು ನಾವು ಕ್ರಿಯೇಟ್ ಪ್ರೊಸೀಜರ್, ಆ ಪ್ರೊಸೀಜರ್ ನೇಮ್ ನ ಕೊಡ್ಬೇಕು. ನಾವು ಸಿ ಪ್ರೋಗ್ರಾಮಿಂಗ್ ಅಥವಾ ಒಂದು ಜಾವಾ ಪ್ರೋಗ್ರಾಮ್ ಅಲ್ಲಿ ಫಂಕ್ಷನ್ಸ್ ನ ಯಾವ ರೀತಿ ಡಿಫೈನ್ ಮಾಡ್ತೀವೋ ಅದೇ ರೀತಿ ಕಾಮನ್ ಬ್ರೇಸಸ್ ನ ಓಪನ್ ಮತ್ತೆ ಕ್ಲೋಸ್ ಮಾಡಿ ಅದ್ರೊಳಗಡೆ ಫಂಕ್ಷನ್ ಪ್ಯಾರಾಮೀಟರ್ಸ್ ನ ಕೊಡೋ ತರನೇ ಇಲ್ಲಿ ಪ್ರೊಸೀಜರ್ಗೂ ಪ್ಯಾರಾಮೀಟರ್ಸ್ ಪಾಸ್ ಮಾಡಬಹುದು. ಬಟ್ ಈ ಪ್ರೊಸೀಜರ್ಗೆ ಯಾವ ಪ್ಯಾರಾಮೀಟರ್ಸ್ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬಿಗಿನ್ ಇಲ್ಲಿ ನಮ್ಗೆ ಕೆಲವೊಂದು ವೇರಿಯೇಬಲ್ಸ್ ನಾನು ಇಲ್ಲಿ ಡಿಫೈನ್ ಮಾಡಿದ್ದೀನಿ. ABC, ಸಮ್, ಆವರೇಜ್, USN, ಸಬ್ ಕೋಡ್ ಮತ್ತೆ SSID ಈ ತರ ವೇರಿಯೇಬಲ್ಸ್ ನಾನು ಫಸ್ಟ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕರ್ಸರ್ ನ ಡಿಫೈನ್ ಮಾಡ್ತಾ ಇದ್ದೀನಿ. ನಾವು ಜಾವಾ ಪ್ರೋಗ್ರಾಮ್ ಅಲ್ಲಿ ಒಂದು ಅರೇ ಒಳಗಡೆ ಎಷ್ಟೊಂದು ಡೇಟಾನ ಹಾಕಿ ಅದು ಒಂದೊಂದೇ ಪಾರ್ಸ್ ಮಾಡೋದಕ್ಕೆ ಯಾವ ರೀತಿ ಫಾರ್ ಲೂಪ್ ಬರಿತೀವೋ ಅದೇ ರೀತಿ ನಾವು ಈ ಕರ್ಸರ್ನ ಇಲ್ಲಿ ಉಪಯೋಗಿಸ್ಕೊಂತಾ ಇದೀವಿ. ಸೊ ಮೊದಲು ನಾವೇನ್ ಮಾಡ್ತೀವಿ, ಈ ಕರ್ಸರ್ ಒಳಗಡೆ ಟೆಸ್ಟ್ 1 ಮತ್ತೆ ಟೆಸ್ಟ್ 2 ಅಲ್ಲಿ ಯಾವ್ದು ಗ್ರೇಟೆಸ್ಟ್ ಇದೆಯೋ ಅದನ್ನ ಒಂದು ವೇರಿಯೇಬಲ್ A, ಅದೇ ರೀತಿ ಟೆಸ್ಟ್ 1 ಮತ್ತೆ ಟೆಸ್ಟ್ 3 ಅಲ್ಲಿ ಯಾವ್ದು ಗ್ರೇಟೆಸ್ಟ್ ಇದೆಯೋ ಅದನ್ನ B ಗೆ, ಹಾಗೆ ಟೆಸ್ಟ್ 3 ಮತ್ತೆ ಟೆಸ್ಟ್ 2 ಗೆ ಮಧ್ಯ ಯಾವ್ದು ಗ್ರೇಟೆಸ್ಟ್ ಇದೆಯೋ ಅದನ್ನ C ವೇರಿಯೇಬಲ್ಗೆ ಸ್ಟೋರ್ ಮಾಡಿಕೊಂಡು ನಂತರ USN, ಸಬ್ ಕೋಡ್, SSID ಈ ಎಲ್ಲಾ ಇನ್ಫಾರ್ಮೇಶನ್ IA ಮಾರ್ಕ್ಸ್ ಟೇಬಲ್ ಇಂದ ತಗೊಂತಾ ಇದೀವಿ. ಇಲ್ಲಿ ನಾವು ಈ ಕರ್ಸರ್ ನ ಅಪ್ಡೇಟ್ ಮಾಡೋದ್ರಿಂದ ಫಾರ್ ಅಪ್ಡೇಟ್ ಅಂತ ಕೊಟ್ಟಿದ್ದೀವಿ. ಈ ರೀತಿ CIA ಮಾರ್ಕ್ಸ್ ಅನ್ನೋ ಒಂದು ಕರ್ಸರ್ ನ ನಾನು ಇಲ್ಲಿ ಡಿಫೈನ್ ಮಾಡಿದ್ದೀನಿ. ಸೊ ನಮ್ಮ ಹತ್ರ
ಈ ಎ ಬಿ ಸಿ ವೇರಿಯಬಲ್ಸ್ ಅಲ್ಲಿ ಯಾವ್ದು ಗ್ರೇಟೆಸ್ಟ್ ಇರತ್ತೋ ಆ ನಂಬರ್ಸ್ ಇರತ್ತೆ. ಸೊ ಈಗ ನಾವು ಫಾರ್ ಲೂಪ್ ಒಳಗಡೆ ಒಂದೊಂದೇ ರೆಕಾರ್ಡ್ ಹೆಂಗೆ ಪಾಸ್ ಮಾಡ್ತೀವೋ ಅದೇ ರೀತಿ ಓಪನ್ ಕರ್ಸರ್ ನೇಮ್ ಅಂತ ಕೊಟ್ಟು ಲೂಪ್ ಅಂತ ಕೊಟ್ಟು ಒಂದೊಂದೇ ರೆಕಾರ್ಡ್ನ ಇಲ್ಲಿ ಪಾಸ್ ಮಾಡಬೇಕು. ಸೊ ಇಲ್ಲಿ ಏನ್ ಮಾಡಬೇಕು, ಮೊದಲು ಈ ಕರ್ಸರ್ ಅಲ್ಲಿರೋ ಇನ್ಫಾರ್ಮೇಶನ್ ನಮ್ ಲೋಕಲ್ ವೇರಿಯಬಲ್ಸ್ಗೆ ಸೆಟ್ ಮಾಡಬೇಕು. ಸೊ ಮೊದಲನೇ ರೆಕಾರ್ಡ್ ಅಲ್ಲಿ ಏನಿದೆಯೋ ಅದನ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡಿದ್ರೆ ಮೊದಲನೇ ರೆಕಾರ್ಡ್ ಅಲ್ಲಿ ನನಗೆ ಈ ಇನ್ಫಾರ್ಮೇಶನ್ ಇತ್ತು. ಸೊ ಈ ಸ್ಟೂಡೆಂಟ್ ಈ ಸಬ್ಜೆಕ್ಟ್ ಅಲ್ಲಿ ಈ ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇತ್ತು. ಅದನ್ನೇ ನಾನು ಇಲ್ಲಿ CABC ಸಬ್ ಕೋಡ್ ಮತ್ತೆ SSID ಅನ್ನೋ ವೇರಿಯಬಲ್ಸ್ಗೆ ಸೆಟ್ ಮಾಡ್ತಾ ಇದ್ದೀನಿ. ಸೊ ಇದು ಎರಡನೇ ಲೂಪ್ ಅಲ್ಲಿ ಎರಡನೇ ರೆಕಾರ್ಡ್ ಅಲ್ಲಿ ಏನಿರುತ್ತೋ ಅದು ಸೆಟ್ ಆಗುತ್ತೆ. ಮೂರನೇ ಲೂಪ್ ಅಲ್ಲಿ ಮೂರನೇ ರೆಕಾರ್ಡ್ ಅಲ್ಲಿ ಏನಿರುತ್ತೋ ಅದು ಸೆಟ್ ಆಗುತ್ತೆ. ಈ ತರ ಒಂದೊಂದು ಲೂಪ್ ಅಲ್ಲೂ ಅಪ್ಡೇಟ್ ಆಗ್ತಾ ಇರತ್ತೆ. ಅದು ಅಪ್ಡೇಟ್ ಆದ್ಮೇಲೆ ಸಿ ಮತ್ತೆ ಎ ಬಿ ಐ ಮೀನ್ CA ಮತ್ತೆ CB ಎರಡು ನಾಟ್ ಈಕ್ವಲ್ ಆಗಿದ್ರೆ ಸಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಈ ಗ್ರೇಟೆಸ್ಟ್ ಆಫ್ ಟೆಸ್ಟ್ 1 ಟೆಸ್ಟ್ 2 ಪ್ಲಸ್ ಗ್ರೇಟೆಸ್ಟ್ ಆಫ್ ಟೆಸ್ಟ್ 1 ಟೆಸ್ಟ್ 3 ಸೊ ಇದೆರಡನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಅಕಸ್ಮಾತ್ ಟೆಸ್ಟ್ 1 ಟೆಸ್ಟ್ 2 ಮತ್ತೆ ಟೆಸ್ಟ್ 1 ಟೆಸ್ಟ್ 3 ಎರಡು ಗ್ರೇಟೆಸ್ಟ್ ನಂಬರ್ ಸೇಮ್ ಆಗಿತ್ತು ಅಂದ್ರೆ ಅವಾಗ ನಾವು ಈ ಗ್ರೇಟೆಸ್ಟ್ ಆಫ್ ಟೆಸ್ಟ್ 3 ಮತ್ತೆ ಟೆಸ್ಟ್ 2 ಅಲ್ಲಿ ಯಾವ್ದಿರುತ್ತೋ ಅದನ್ನ ಸಮ್ಗೆ ಕನ್ಸಿಡರ್ ಮಾಡಬೇಕು. ಸೊ ಅದಕ್ಕೆ ಇಫ್ ಎಲ್ಸ್ ಕಂಡೀಷನ್ ಇಲ್ಲಿ ಬರ್ದಿದ್ದೀನಿ. ನಾವು ಸಮ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ, ಸಮ್ ಡಿವೈಡೆಡ್ ಬೈ 2. ಸೊ ಇವಾಗ ನಮಗೆ ಆವ್ರೇಜ್ ಮಾರ್ಕ್ಸ್ ಸಿಕ್ತು. ಅದನ್ನ ಫೈನಲ್ IA ಕಾಲಮ್ಗೆ ಅಪ್ಡೇಟ್ ಮಾಡಬೇಕು. ಸೊ ಅದಕ್ಕೆ ಅಪ್ಡೇಟ್ ಕ್ವೆರಿ ಬರಿಬೇಕು. ಸೊ ಅಪ್ಡೇಟ್ IA ಮಾರ್ಕ್ಸ್ ಸೆಟ್ ಫೈನಲ್ IA ಈಕ್ವಲ್ಸ್ ಆವ್ರೇಜ್, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ಆವ್ರೇಜ್ ಮತ್ತೆ ವೇರ್ ಕಂಡೀಷನ್. ಸೊ ಆ ರೆಕಾರ್ಡ್ಗೆ ಆ ಆವ್ರೇಜ್ ಮಾರ್ಕ್ಸ್ ಸೆಟ್ ಆಗತ್ತೆ. ಸೊ ನಾವು ಲೂಪ್ನ ಎಂಡ್ ಮಾಡಬೇಕು, ಹಾಗೆ ಕರ್ಸರ್ನ ಕ್ಲೋಸ್ ಮಾಡಬೇಕು. ಸೊ ಎಂಡ್ ಲೂಪ್, ಕ್ಲೋಸ್ ಕರ್ಸರ್ ಮತ್ತೆ ನಾವು ಫುಲ್ ಪ್ರೊಸೀಜರ್ನ ಇಲ್ಲಿ ಈ ರೀತಿ ಎಂಡ್ ಮಾಡಬೇಕು. ಸೊ ನಾವು PL SQL ಕೋಡ್ ಬರಿತಾ ಇರೋದ್ರಿಂದ ನಾವು ಮೊದಲೇ ಡಿಲಿಮಿಟರ್ ಅಂತ ಈ ರೀತಿ ಕೊಟ್ಟಿದ್ದೀವಿ. ಸೊ ಅದಕ್ಕೆ ನಾನು ಇಲ್ಲಿ ಮತ್ತೆ 2 ಫಾರ್ವರ್ಡ್ ಸ್ಲ್ಯಾಶ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಕಮಾಂಡ್ ಪ್ರಾಂಪ್ಟ್ಗೆ ಗೊತ್ತಾಗುತ್ತೆ, ಓಕೆ ಫುಲ್ PL SQL ಕೋಡ್ ಇವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸೊ ಈ ಪ್ರೊಸೀಜರ್ನ ನಾವು ಇವಾಗ ಕ್ರಿಯೇಟ್ ಮಾಡೋಣ. ಇಲ್ಲಿ ನಾನು ಡಿಲಿಮಿಟರ್ ಅಂತ ಆಲ್ರೆಡಿ ಕೊಟ್ಟಿದ್ದೀನಿ. ಈಗ ಕ್ರಿಯೇಟ್ ಪ್ರೊಸೀಜರ್ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಕ್ವೆರಿ ಓಕೆ 0 ರೋಸ್ ಅಫೆಕ್ಟೆಡ್ ಅಂತ ಬಂತು. ಸೊ ನಾವು ಒಂದು ಪ್ರೊಸೀಜರ್ನ ಕ್ರಿಯೇಟ್ ಮಾಡಿ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಆ ಪ್ರೊಸೀಜರ್ನ ಕಾಲ್ ಮಾಡಬೇಕು. ನಾವು ಪ್ರೊಸೀಜರ್ ಕ್ರಿಯೇಟ್ ಮಾಡಿದ್ರು ಇನ್ನ ಅದನ್ನ ಕಾಲ್ ಮಾಡಿಲ್ಲ. ಸೊ ಫೈನಲ್ IA ಮಾರ್ಕ್ಸ್ ಇನ್ನ ಅಪ್ಡೇಟ್ ಆಗಿ ಇರಲ್ಲ. ಸೊ ಅದನ್ನ ಯಾವ ರೀತಿ ಕಾಲ್ ಮಾಡೋದು, ಕಾಲ್ ಆ ಪ್ರೊಸೀಜರ್ ನೇಮ್ ಕೊಡ್ಬೇಕು. ಮತ್ತೆ ನಾವಿಲ್ಲಿ ಪ್ಯಾರಾಮೀಟರ್ಸ್ ಯಾವ್ದಾದ್ರು ಪಾಸ್ ಮಾಡಿದ್ರೆ ಅದು ಕೂಡ ಕಳಿಸ್ಬೇಕು. ಸೊ ನಮ್ಮ ಪ್ರೊಸೀಜರ್ ಅಲ್ಲಿ ನಾವು ಯಾವ ಪ್ಯಾರಾಮೀಟರ್ಸ್ ಡಿಫೈನ್ ಮಾಡಿಲ್ಲ. ಸೊ ಕಾಲ್ ಆವ್ರೇಜ್ ಮಾರ್ಕ್ಸ್ ಅಂತ ಈ ರೀತಿ ಪಾಸ್ ಮಾಡಿ. ಸೊ ಇದನ್ನು PL SQL ಕೋಡ್ ಇರೋದ್ರಿಂದ ಅದು ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಎಕ್ಸ್ಪೆಕ್ಟ್ ಮಾಡತ್ತೆ. ಸೊ ಅದೇನ್ ಹೇಳ್ತದೆ, ನೋ ಡೇಟಾ ರಿಟರ್ನ್ 0 ರೋ ಸ್ಪೇಸ್ ಸೆಲೆಕ್ಟೆಡ್ ಆರ್ ಪ್ರಾಸೆಸ್ಡ್ ಅಂತ ಬರ್ತಾ ಇದೆ. ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ IA ಮಾರ್ಕ್ಸ್ ಅಂತ ಕೊಟ್ರೆ ನೀವು ಇಲ್ಲಿ ನೋಡ್ಬೋದು ನಮ್ಗೆ IA ಮಾರ್ಕ್ಸ್ ಎಲ್ಲಾನು ಅಪ್ಡೇಟ್ ಆಗಿ ಇದೆ. ಸೊ
ಇಲ್ಲಿ 15, 16, 18 ಅಂತ ಟೆಸ್ಟ್ 1, ಟೆಸ್ಟ್ 2, ಟೆಸ್ಟ್ 3 ಮಾರ್ಕ್ಸ್ ಇರೋದು ನಮ್ಗೆ ಆವರೇಜ್ ಮಾರ್ಕ್ಸ್ 17 ಅಂತ ಬಂದಿದೆ. ಯಾಕಂದ್ರೆ ಇಲ್ಲಿ ಬೆಸ್ಟ್ 16 ಮತ್ತೆ 18 ಅದೆರಡರ ಮಧ್ಯ ಆವರೇಜ್ ತಗೊಂಡಾಗ 17 ಅಂತ ಬರುತ್ತೆ. ಸೊ ಅದೇ ರೀತಿ ನಮ್ಗೆ ಎಲ್ಲಾ ಆವರೇಜ್ ಮಾರ್ಕ್ಸು ಇಲ್ಲಿ ತಗೊಂಡಿದೆ. ಈ ಥರ್ಡ್ ರೆಕಾರ್ಡ್ ಅಲ್ಲಿ ನೀವು ನೋಡಿದ್ರೆ ಟೆಸ್ಟ್ 2 ಅಲ್ಲಿ ಕಮ್ಮಿ ಬಂದಿದೆ, ಬಟ್ ಟೆಸ್ಟ್ 1 ಅಲ್ಲಿ 19 ಮತ್ತೆ 20 ಬಂದಿದೆ. ಸೊ ಟೆಸ್ಟ್ 1 ಮತ್ತೆ ಟೆಸ್ಟ್ 3 ಎರಡು ಸೇರಿಸಿ ಆವರೇಜ್ 20 ಅಂತ ಕೊಟ್ಟಿದೆ. ಈ ರೀತಿ ನಾವು ಪ್ರೊಸೀಜರ್ ಬರೆದ್ಬಿಟ್ಟು ಆ ಡೇಟಾನ ಅಪ್ಡೇಟ್ ಮಾಡಿದ್ವಿ. ಈಗ ನಾವು ಏನೇ ಸೆಲೆಕ್ಟ್ ಕ್ವೆರಿ ಬರೆದ್ರು ಅದನ್ನ ಇಲ್ಲಿ ಡಬಲ್ ಸ್ಲಾಶ್ ಇಂದ ಎಂಡ್ ಮಾಡಬೇಕು. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಲಾಸ್ಟ್ ಅಲ್ಲಿ ಮತ್ತೆ ಡಿಲಿಮಿಟರ್ ಸೆಮಿಕೋಲನ್ ಅಂತ ಹಾಕಿದಾಗ ಮತ್ತೆ ಕಮಾಂಡ್ ಪ್ರಾಂಪ್ಟಿಗೆ ಅರ್ಥ ಆಗುತ್ತೆ PL SQL ಕೋಡ್ ಮುಗಿತು, ಇನ್ಮೇಲೆ ಬರೀ SQL ಕ್ವೆರಿ ಬರೀತಾರೆ ಅಂತ. ಈಗ ನಮ್ ಮುಂದಿನ ಕ್ವೆರಿ ನೋಡೋಣ. Categorize student based on the following criteria. If final IA marks is 17 to 20, then category outstanding. 12 to 16 ಇದ್ರೆ category average. 12 ಗಿಂತ ಕಮ್ಮಿ ಇತ್ತು ಅಂದ್ರೆ category weak. ಈ ತರ ನಾವು ಕ್ಯಾಟಗರೈಸ್ ಮಾಡಬೇಕು. ಯಾರಿಗೆ give these details only for 8th semester A, B and C section students. ಇದಕ್ಕೆ ನಾವು ಕ್ವೆರಿ ಬರೆಯೋಣ. ಸೊ ಇಲ್ಲಿ ನಮ್ಗೆ ಯಾವ್ಯಾವ ಡೀಟೇಲ್ಸ್ ಬೇಕು? ಸೆಲೆಕ್ಟ್ ಸ್ಟೂಡೆಂಟ್ USN ಬೇಕು, ಸ್ಟೂಡೆಂಟ್ ನೇಮ್ ಬೇಕು, ಸ್ಟೂಡೆಂಟ್ ಅಡ್ರೆಸ್, ಹಾಗೆ ಸ್ಟೂಡೆಂಟ್ ಫೋನ್ ನಂಬರ್ ಮತ್ತೆ ಜೆಂಡರ್. ಇಷ್ಟು ಡೀಟೇಲ್ಸ್ ಜೊತೆಗೆ ನಮ್ಗೆ ಸಬ್ಜೆಕ್ಟ್ ಕೋಡ್ ಕೂಡ ಬೇಕು. ಸೊ ಅದು IA ಮಾರ್ಕ್ಸ್ ಟೇಬಲ್ ಅಲ್ಲಿ ಇರತ್ತೆ. ಸೊ IA.subject ಕೋಡ್. ಈಗ ನಾವು ಈ ಕ್ಯಾಟಗರಿಗೆ ಡಿಫೈನ್ ಮಾಡೋದಕ್ಕೆ ಕಂಡೀಷನ್ ಬರೀಬೇಕು. ಇದಕ್ಕೆ ನಾವು ಈ ಕೇಸ್ ಫಂಕ್ಷನ್ ಅನ್ನೋದನ್ನ ಉಪಯೋಗಿಸ್ತೀವಿ. ಸೊ ಈ ಕೇಸ್ ಫಂಕ್ಷನ್ ಏನು ಅಂದ್ರೆ ನೀವು ಜಾವಾ ಅಥವಾ ಸಿ ಪ್ರೋಗ್ರಾಮ್ ಅಲ್ಲಿ ಸ್ವಿಚ್ ಕೇಸ್ ಬರ್ದಿರ್ತೀರ ಅಲ್ವಾ? ಸೊ ಅದೇ ರೀತಿ MySQL ಅಲ್ಲಿ ಕೇಸ್ ಫಂಕ್ಷನ್ ಇದೆ. ಸೊ ಈ ತರ ಕಂಡೀಷನ್ಗೆ ಈ ತರ ಆಗ್ಬೇಕು, ಈ ತರ ಕಂಡೀಷನ್ ಇದ್ದಾಗ ಈ ತರ ಆಗ್ಬೇಕು ಅನ್ನೋದನ್ನ ನಾವು ಆ ಕೇಸ್ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ಡಿಫೈನ್ ಮಾಡಬಹುದು. ಅದನ್ನ ನಾವು ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನೋಡೋಣ. ಸೊ ಒಂದು ಬ್ರಾಕೆಟ್ ಓಪನ್ ಮಾಡಿ, ಕೇಸ್ when IA dot final IA between 17 to 20. So 17 and 20, then ಏನಿರಬೇಕು? ಔಟ್ಸ್ಟ್ಯಾಂಡಿಂಗ್ ಅಂತ ಇರಬೇಕು. ನೆಕ್ಸ್ಟ್ ಕಂಡೀಷನ್ ಏನು? when IA dot final IA between 12 to 16. So 12 and 16, then average. ಅಥವಾ 12 ಗಿಂತ ಕಮ್ಮಿ ಇತ್ತು ಅಂದಾಗ ವೀಕ್ ಅಂತ ಇರಬೇಕು. ಸೊ ಎಲ್ಸ್ ವೀಕ್. ಇಲ್ಲಿಗೆ ನಮ್ ಕೇಸ್ ಫಂಕ್ಷನ್ ಮುಗಿಯತ್ತೆ. ಸೊ ಎಂಡ್ ಅಂತ ಕೊಡ್ಬೇಕು. ಸೊ ಈ ಕಾಲಮ್ಗೆ ನಾನು ಆಸ್ ಕ್ಯಾಟಗರಿ ಅಂತ ಕೊಡ್ತೀನಿ, ಅಥವಾ ನೀವು ಕ್ಯಾಟ್ ಅಂತ ಕೂಡ ಕೊಡ್ಬಹುದು. ಸೊ ಇವಾಗ ಫ್ರಮ್ ಬರಿಬೇಕು ನಾವು. ಫ್ರಮ್ ಯಾವ್ಯಾವ ಟೇಬಲ್ಸ್? ಸ್ಟೂಡೆಂಟ್ ಎಸ್, ಸೆಮಿಸ್ಟರ್ ಸೆಕ್ಷನ್ SS,
IA marks, IA subject sub ಅಂತ ಅಲಿಯಾಸ್ ನೇಮ್ ತಗೊಂತೀನಿ. ಸೊ ಈ ಸಬ್ಜೆಕ್ಟ್ ಮತ್ತೆ ಸೆಮಿಸ್ಟರ್ ಸೆಕ್ಷನ್ ನಾನು ಸೆಲೆಕ್ಟ್ ಕ್ವೆರಿಯಲ್ಲಿ ಉಪಯೋಗಿಸಿಲ್ಲ, ಆದ್ರೂ ನಮಗೆ ವೇರ್ ಕಂಡೀಷನ್ ಅಲ್ಲಿ ಬೇಕು, ಅದಕ್ಕೆ ನಾನು ಅದನ್ನ ಫ್ರಮ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ವೇರ್ ಎಸ್ ಡಾಟ್ USN ಈಕ್ವಲ್ಸ್ IA ಡಾಟ್ USN. ನಮ್ಮ ಸ್ಟೂಡೆಂಟ್ ಟೇಬಲ್ ಅಲ್ಲಿರುವ USN ಮತ್ತೆ ಇಂಟರ್ನಲ್ ಮಾರ್ಕ್ಸ್ ಟೇಬಲ್ ಅಲ್ಲಿರುವ USN ಮ್ಯಾಚ್ ಆಗಬೇಕು. ಅಂಡ್ ಸೆಕೆಂಡ್ ಕಂಡೀಷನ್ ಏನು, ನಮ್ಮ ಸೆಮಿಸ್ಟರ್ ಸೆಕ್ಷನ್ ಅಲ್ಲಿರುವ SSID ಶುಡ್ ಬಿ ಈಕ್ವಲ್ ಟು IA ಡಾಟ್ SSID. ಅಂಡ್ ನಮ್ಮ ಸಬ್ಜೆಕ್ಟ್ ಟೇಬಲ್ ಅಲ್ಲಿರುವ ಸಬ್ ಕೋಡ್ should be equal to IA dot subcode. ಮತ್ತೆ ಲಾಸ್ಟ್ ಕಂಡೀಷನ್ ಏನು, ನಮ್ಮ ಸಬ್ಜೆಕ್ಟ್ ಅಲ್ಲಿರುವ ಸೆಮಿಸ್ಟರ್ should be equal to 8. ನಾವಿಲ್ಲಿ ಮತ್ತೆ ಸೆಕ್ಷನ್ ಇನ್ ABC ಅಂತ ಕೂಡ ಕಂಡೀಷನ್ ಕೊಡಬಹುದು, ಬಟ್ ನಾವಿಲ್ಲಿ ಡಿಫೈನ್ ಮಾಡಿರ್ಬೇಕಾದ್ರೆ ಬರೀ ABC ಸೆಕ್ಷನ್ಸ್ ಕೊಟ್ಟಿರೋದ್ರಿಂದ ನಾನು ಆ ಕಂಡೀಷನ್ ಎಕ್ಸ್ಪ್ಲಿಸಿಟ್ ಆಗಿ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಅಕಸ್ಮಾತ್ ABCD ಅನ್ನೋ ಸೆಕ್ಷನ್ಸ್ ಇನ್ಕ್ಲೂಡ್ ಮಾಡಿದ್ರೆ ಆಗ ನೀವು ಅಂಡ್ ಸೆಕ್ಷನ್ ಇನ್ ABC ಅನ್ನೋ ಕಂಡೀಷನ್ ಕೂಡ ಬರೀಬೇಕು. ಸೊ ಲಾಸ್ಟ್ ಅಲ್ಲಿ ಸೆಮಿಕೋಲನ್ ಹಾಕಿ ಕ್ವೆರಿನ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ನನಗೆ ಈ ರೀತಿ ಔಟ್ಪುಟ್ ಬರುತ್ತೆ. ಸೊ ಈ ಸ್ಟೂಡೆಂಟ್ ಈ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಮತ್ತೆ ಈ ಸಬ್ಜೆಕ್ಟ್ ಅಲ್ಲಿ ಆವ್ರೇಜ್ ಅನ್ನೋ ಡೀಟೇಲ್ಸ್ ಬಂತು. ನಾನು IA ಮಾರ್ಕ್ಸ್ ಅಲ್ಲಿ ಬರೀ ಒನ್ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನನಗೆ ಆ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಮಾತ್ರ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಔಟ್ಸ್ಟ್ಯಾಂಡಿಂಗ್ ಅಥವಾ ಆವ್ರೇಜ್ ಅಂತ ಬಂತು. ನೀವು ಇನ್ನು 4-5 ಸ್ಟೂಡೆಂಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಿಮ್ಗೆ ಅದೆಲ್ಲಾ ಡೀಟೇಲ್ಸ್ ಬರತ್ತೆ. ಈಗ ನಾವು ಈ ಎಲ್ಲಾ ಕ್ವೆರೀಸ್ನು ಯಾವ ರೀತಿ ಬರೆಯೋದು ಅಂತ ನೋಡಿದ್ವಿ. ಸೊ ನಾವು ಈ ಪ್ರೋಗ್ರಾಮ್ ಅಲ್ಲಿರುವ ಕೀ ಪಾಯಿಂಟ್ಸ್ ಏನು ಅಂತ ನೋಡ್ಬೇಕು ಅಂದ್ರೆ, ಮೊದಲು ನಾವು ಎಲ್ಲಾ ಟೇಬಲ್ಸ್ನು ಪ್ರಾಪರ್ ರಿಲೇಶನ್ಶಿಪ್ಸ್ ಜೊತೆಗೆ ಕ್ರಿಯೇಟ್ ಮಾಡಬೇಕು. ನಂತರ ವ್ಯಾಲ್ಯೂಸ್ನ ನಮ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತರ ಇನ್ಸರ್ಟ್ ಮಾಡಬೇಕು. ಹಾಗೆ ಅವರು ಕೊಟ್ಟಿರೋ ಕಂಡೀಷನ್ ಬೇಸಿಸ್ ಮೇಲೆ ನಾವು ಸೆಲೆಕ್ಟ್ ಕ್ವೆರೀಸ್ನ ಬರಿಬೇಕು. ಮತ್ತೆ ಪ್ರೊಸೀಜರ್ನ ಕ್ರಿಯೇಟ್ ಮಾಡೋದಿಕ್ಕೆ ಮತ್ತೆ ಅದನ್ನ ಕಾಲ್ ಮಾಡೋದಿಕ್ಕೆ ಸಿಂಟ್ಯಾಕ್ಸ್ ಕೂಡ ಗೊತ್ತಿರಬೇಕು. ಹಾಗೆ ನಾವು ಪ್ರೊಸೀಜರ್ ಒಳಗಡೆ ಕರ್ಸರ್ ಡಿಫೈನ್ ಮಾಡೋದು ಮತ್ತೆ ಅಪ್ಡೇಟ್ ಸ್ಟೇಟ್ಮೆಂಟ್ ಯಾವ ರೀತಿ ಬರೆಯೋದು, ಫೈನಲ್ ಆವ್ರೇಜ್ ಮಾರ್ಕ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅನ್ನೋ ಲಾಜಿಕ್ ಕೂಡ ನಿಮ್ಗೆ ಗೊತ್ತಿರಬೇಕು. ಲಾಸ್ಟ್ ಅಲ್ಲಿ ನಾವು ಕೇಸ್ ಫಂಕ್ಷನ್ ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಈ ಎಲ್ಲಾ ಕಾನ್ಸೆಪ್ಟ್ಸ್ ನಿಮ್ಗೆ ಇನ್ನ ಡೀಟೇಲ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನೀವು ನಮ್ ಕಲ್ಯಾಣದಲ್ಲಿರುವ ಸೀಕ್ವೆಲ್ ಟ್ಯುಟೋರಿಯಲ್ ಕೋರ್ಸ್ನ ಮಾಡಬಹುದು. ಆ ಕೋರ್ಸ್ ಜೊತೆಗೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನೀವು ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನಾವು ಹಾಕೋ ಎಲ್ಲಾ ಕಂಟೆಂಟ್ ನಿಮ್ಗೆ ನಾವು ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.